ಆಮೇಲೆ ಇನ್ನು ಉಳಿದಿರೋ ಅಂಥದ್ದು ನೋಡಿ ಒಂದಷ್ಟು ಅಲ್ಲ ವೈಟ್ ಲೈನಿಂದ ಈಚೆಗೆ ಅಷ್ಟು ಕ್ಲಿಪ್ಪು ಹೆಚ್ಚಿಗೆ ಇದೆ. ಅದನ್ನ ಹೆಂಗೆ ಕಟ್ ಮಾಡೋದು ಅಂತ ಹೇಳಿದ್ರೆ ಅಲ್ಲೇ ವಿಡಿಯೋದಿಂದ ಕೆಳಗೆ ನೋಡಿ ಸ್ಪ್ಲಿಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ಸ್ ಇದೆ. ಅಲ್ಲಿ ಆ ವೈಟ್ ಲೈನ್ನ ನೀಟಾಗಿ ಅದ್ರ ಮೇಲೆ ಇಟ್ಟು ಸ್ಪ್ಲಿಟ್ ಅಂತ ಹೇಳೋದನ್ನ ಹೊಡೆದ್ರೆ ಅದು 2 ವೀಡಿಯೋ ಆಗುತ್ತೆ ನೋಡಿ. ನಿಮ್ಗೆ ಗೊತ್ತಾಗ್ಬೋದು ಆ ಎಲ್ಲೋ ಲೈನ್ ಬಾಕ್ಸ್ ನಿಮಗೆ ಅಬ್ಸರ್ವ್ ಆಗ್ತಿದೆ ಅನಿಸುತ್ತೆ. ಡಿಲೀಟ್ ಅಂತ ಕೊಟ್ಟರೆ ಅದು ಡಿಲೀಟ್ ಆಗುತ್ತೆ ಅಲ್ಲಿಗೆ. ಈ ವಿಡಿಯೋಸಲ್ಲಿ ನಮಗೆ ಇದು ಮ್ಯಾಚ್ ಆಯಿತು. ನನಗೆ ಈ ಸಾಂಗ್ ನಾನು ಕೇಳಿದಾಗ ಈ ಪೊಸಿಷನಲ್ಲಿ ನನಗೆ ಸ್ಲೋ ಆಗಬೇಕು ಅನ್ನಿಸ್ತು ವಿಡಿಯೋ. ಈಗೇನು ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಆ ಪ್ಲೇಸಲ್ಲಿ ನಿಮಗೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಸ್ಪೀಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಆ ಸ್ಪೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾವೇನು ಮಾಡಬೇಕು ಅಂತ ನಾನು ಮ್ಯಾನ್ಯುವಲ್ ಆಗಿ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಅಲ್ಲಿ ಆಪ್ಷನ್ ಇದೆ. ನಾನೇನು ಮಾಡ್ತೀನಿ 0.5 ಲೆಫ್ಟ್ ಸೈಡಲ್ಲಿ ಇಂಟು ಅಂತಿದೆ, ರೈಟ್ ಸೈಡಲ್ಲಿ ರೈಟ್ ಮಾರ್ಕ್ ಅಂತಿದೆ. ಆ ರೈಟ್ ಮಾರ್ಕ್ನ ನಾನು ಕ್ಲಿಕ್ ಮಾಡ್ತೀನಿ. ಈಗ ಪುನಃ ಒಂದ್ಸಲ ನಾನು ಪ್ಲೇ ಮಾಡಿಬಿಟ್ಟು ನೋಡ್ತೀನಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಎಸ್, ಈ ಸಾಂಗ್ನಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಪ್ಲಸ್ ಆಯಿತು, ನಾವು ಹಿಂಗೆ ಕೂರಿಸ್ಕೊಂಡಿದ್ದು ಗೊತ್ತಾಯ್ತು ನಮಗೆ. ಆಮೇಲೆ ಇದು ಈ ಕ್ಲಿಪ್ ಆಗಿದ್ಮೇಲೆ ನೋಡಿ ಇದೊಂದು ಸಡನ್ನಾಗಿ ವಿಡಿಯೋ ಪಾಸ್ ಆದಂಗೆ ನೋಡಿ, ಹಿಂಗೆ ಸಡನ್ನಾಗಿ ಬಂದಂಗಿದೆ. ಬಟ್ ಅಲ್ಲಿಗೆ ಏನಾದ್ರು ಒಂದು